ಟಿ ನರಸೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಂಪಯ್ಯನಹುಂಡಿ ಗ್ರಾಮದ ಒಂದು ಮನೆಯಲ್ಲಿ 3 ಜನ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತೇಳಿ ಒಂದು ಮಾಹಿತಿ ಬರ್ತದೆ ಪೊಲೀಸ್ ಸ್ಟೇಷನ್ಗೆ. ಆ ಒಂದು ಮಾಹಿತಿಯನ್ನು ಆಧರಿಸಿ ಅಲ್ಲಿ ಇನ್ಸ್ಪೆಕ್ಟರ್ ಧನಂಜಯ ನೇತೃತ್ವದ ನಮ್ಮ ಸಿಬ್ಬಂದಿಗಳು ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ನೋಡಲಾಗಿ ತಂದೆ ತಾಯಿ ಮತ್ತು ಮಗಳು 3 ಜನ ಒಂದು ಮನೆಯ ಒಂದು ಕೊಠಡಿಯಲ್ಲಿ ವಿಷ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಕಂಡು ಬರ್ತದೆ. ಈ ಸಂಬಂಧಪಟ್ಟಂತೆ ನಾನು ಸಹಿತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿರ್ತೇನೆ. ಒಂದು ಡೆತ್ ನೋಟ್ ಸಹಿತ ಸಿಕ್ಕಿದೆ. ಆ ಒಂದು ಮನೆಯಲ್ಲಿ ಮೃತರಾದವರನ್ನ ಶಿವಣ್ಣ, ನಾಗರತ್ನ ಮತ್ತು ಮಗಳು ರಕ್ಷಿತಾ ಅಂತೇಳಿ ಗುರುತಿಸಲಾಗಿದೆ. ಈ ಒಂದು ಘಟನೆಗೆ ಹಿನ್ನೆಲೆ ಏನಂತಂದರೆ, ರಕ್ಷಿತಾ ಅನ್ನೋರಿಗೆ ಒಬ್ಬ ಉಲ್ಲಾಸಗೌಡ ಅಂತೇಳಿ ಅದೇ ಊರಿನವನು, ಆತ ಲವ್ ಮಾಡ್ತಾ ಇದ್ದ ಅಂತ ಹೇಳಿ ಆತನ ಜೊತೆ ಕೆಲವೊಂದು ಫೋಟೋನ ತೆಗೆದುಕೊಂಡಿರ್ತಾರೆ. ಇದಾದ ನಂತರ ಆಕೆ ನನಗೆ ನಿನ್ನ ಜೊತೆ ಮದುವೆ ಆಗೋದು ಇಷ್ಟ ಇಲ್ಲ, ನಾನು ಬೇರೆ ಕಡೆ ಮದುವೆ ಆಗ್ತಾ ಇದ್ದೇನೆ ಅಂತೇಳಿ ಹೇಳ್ತಾಳೆ. ಹೇಳಿದ ಮೇಲೆ ಈತ ಆಕೆಯನ್ನು ಬಿಡದೆ ನಾನು ಮದುವೆ ಆದರೆ ನನ್ನನ್ನೇ ಆಗಬೇಕು ಅಂಥೇಳಿ ಆಕೆಗೆ ಒತ್ತಾಯ ಮಾಡ್ತಾ ಇದ್ದ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ಆ ಎರಡೂ ಕುಟುಂಬದವರ ಮಧ್ಯೆ ಕರೆದು ಒಂದು ರಾಜಿ ಪಂಚಾಯಿತಿ ಮಾಡಿ ಆತ ನನಗೆ ವಾರ್ನ್ ಮಾಡಿ ಕಳಿಸ್ಕೊಡ್ಲಾಗಿತ್ತು. ಅದಾದಮೇಲೆ ಆತ ಆ ಒಂದು ಹುಡುಗಿ ಜೊತೆ ತನ್ನ ಹಳೆ ಫೋಟೋಗಳನ್ನು ಕಳಿಸಿಕೊಟ್ಟಿದ್ದಾನಂತೆ. ಯಾರು ಮದುವೆ ಆಗ್ತಾ ಇದ್ದ ಆ ಹುಡುಗನಿಗೆ ಕಳಿಸಿಕೊಟ್ಟಿದ್ದಾನಂತ ಹೇಳಿ ವಿಷಯ ಗೊತ್ತಾಗಿ ಆ ಒಂದು ಮನೆಯವರು ಸಹಿತ ಇವ್ರ ಜೊತೆ ಮಾತುಕತೆಗೆ ಬಂದಿದ್ದರು. ಈ ಎಲ್ಲ ವಿಷಯಗಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಏನೋ ಒಂದು ಕುಟುಂಬ ಇದೆ, ಅವರು ಮನನೊಂದು ನನ್ನ ಸಾವಿಗೆ ಉಲ್ಲಾಸಗೌಡ ಮತ್ತು ಆತನ ಕುಟುಂಬದವ್ರ ಕಾರಣ ಅಂಥೇಳಿ ಒಂದು ಡೆತ್ ನೋಟ್ ಬರೆದಿಟ್ಟು ಅಲ್ಲಿ ಅವರು ವಿಷ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಎಲ್ಲ ರೀತಿಯಿಂದ ತನಿಖೆಯನ್ನು ಕೈಗೊಂಡಿದ್ದೀವಿ. ಆದಷ್ಟು ಬೇಗನೆ ಇದರ ಆರೋಪಿತರನ್ನು ಪತ್ತೆ ಹಚ್ಚುವ ಒಂದು ಕೆಲಸ ನಡೀತಾ ಇದೆ.